Hello guys, welcome to NM Channel with English channel. In this video we will learn Teachers Day speech. ಈ ಒಂದು ವಿಡಿಯೋದಲ್ಲಿ ನಾವು ಶಿಕ್ಷಕರ ದಿನದ ಭಾಷಣವನ್ನ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿತಾ ಹೋಗೋಣ. ಕನ್ನಡ ಮಾಡೋರು ಕನ್ನಡನೂ ಕಲಿಬಹುದು, ಇಂಗ್ಲಿಷ್ ಮಾಡೋರು ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಬಹುದು. ರೈಟ್? ಹಾಗಾದ್ರೆ ಈ ಒಂದು ವಿಡಿಯೋದ ಮಾಹಿತಿ ಭಾಷಣ ತೆಗೆದು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಕನ್ನಡದ ಮೂಲಕ ಇಂಗ್ಲಿಷ್ನ ಕಲಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ಶೀರ್ಷಿಕೆಯಲ್ಲಿ ಶಿಕ್ಷಕರ ದಿನದ ಭಾಷಣ ಅಂತಿದೆ, ಇಲ್ಲಿ ಕನ್ನಡದಲ್ಲಿ ನಾನು ಬರಿತಾ ಹೋಗ್ತೇನೆ. ಟೀಚರ್ಸ್ ಡೇ ಸ್ಪೀಚ್ ಅಂತಿದೆ ಅಲ್ಲ, ಇಂಗ್ಲಿಷ್ನೆಲ್ಲ ತರ್ಜುಮೆ ಮಾಡ್ತಾ ಹೋಗ್ತೇನೆ, ನಿಮಗೆ ಹೇಳ್ತಾ ಹೋಗ್ತೇನೆ. ಪ್ರಥಮವಾಗಿ ಮೊದಲನೇ ಪಂಡಿ ಎಲ್ಲರಿಗೂ ಶುಭೋದಯ ಅಂತಕ್ಕಂಥದ್ದು ಕನ್ನಡದಲ್ಲಿ. ಇದನ್ನ ಇಂಗ್ಲಿಷಲ್ಲಿ ಹೆಂಗಿರೋದು ಅಂತಂದ್ರೆ ಗುಡ್ ಮಾರ್ನಿಂಗ್ ಎವ್ರಿ ಒನ್, ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ನೋಡಿ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಎರಡನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ ನನ್ನ ಹೆಸರು ರಾಜು, ನನ್ನ ಹೆಸರು ರಾಜು ಅಂತಿದೆ. ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ, ನಿಮ್ಮ ಹೆಸರನ್ನ ಹೇಳ್ತಾ ಹೋಗಿ. ಎರಡನೇ ಪಾಯಿಂಟ್ ನೋಡಿ ಇಂಗ್ಲಿಷ್ನಲ್ಲಿ ಮೈ ನೇಮ್ ಇಸ್ ರಾಜು, ನನ್ನ ಹೆಸರು ರಾಜು. ಕನ್ನಡದಲ್ಲಿ ಮೈ ನೇಮ್ ಇಸ್ ರಾಜು ಅಂತ ಇಂಗ್ಲಿಷ್ನಲ್ಲಿ. ಓಕೆನಾ? ಅದ ನಂತರ ಮೂರನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ ಇಂದು 5ನೇ ಸೆಪ್ಟೆಂಬರ್, ಇಂದು 5ನೇ ಸೆಪ್ಟೆಂಬರ್ ಗುರುಗಳ ದಿನಾಚರಣೆ ಅಥವಾ ಶಿಕ್ಷಕರ ದಿನಾಚರಣೆ ಅಂತನೂ ಇಲ್ಲಿ ಹೇಳ್ತಾ ಹೋಗ್ಬೋದು. ಓಕೆನಾ? ಇಂದು 5ನೇ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ. ಇದನ್ನ ಇಂಗ್ಲಿಷ್ ಹೆಂಗೆ ಹೇಳೋದು ಅಂದ್ರೆ ಟುಡೇ ಈಸ್ 5th ಸೆಪ್ಟೆಂಬರ್, 5th ಸೆಪ್ಟೆಂಬರ್ ಟೀಚರ್ಸ್ ಡೇ. ಟುಡೇ ಈಸ್ 15th ಸೆಪ್ಟೆಂಬರ್ ಟೀಚರ್ಸ್ ಡೇ. ಓಕೆ, ಅಂತ ನಾಲ್ಕನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ ಎಲ್ಲ ಗುರುಗಳಿಗೆ ಅಥವಾ ಎಲ್ಲ ಶಿಕ್ಷಕರಿಗೆ ಅಂತಾನೂ ಹೇಳ್ಬೋದು. ಓಕೆನಾ? ಎಲ್ಲ ಗುರುಗಳಿಗೆ ಶಿಕ್ಷಕರ ದಿನದ ಶುಭಾಶಯಗಳು. ಮತ್ತು ನೋಡಿ ಎಲ್ಲ ಗುರುಗಳಿಗೆ ಶಿಕ್ಷಕರ ದಿನದ ಶುಭಾಶಯಗಳು. ನಾಲ್ಕನೇ ಪಾಯಿಂಟ್ ಇಂಗ್ಲಿಷ್ನಲ್ಲಿ ನೋಡಿ ಹ್ಯಾಪಿ ಟೀಚರ್ಸ್ ಡೇ to all teachers. Happy Teachers Day to all teachers. ಗುರುಗಳು ನಮ್ಮ ಜೀವನದ ಬೆಳಕು, ಗುರುಗಳು ನಮ್ಮ ಜೀವನದ ಬೆಳಕು. ಅದನ್ನೇ ಇಂಗ್ಲಿಷ್ ನಲ್ಲಿ ಹೇಳಿದರೆ ಟೀಚರ್ಸ್ ಆರ್ ದ ಲೈಟ್ ಆಫ್ ಅವರ್ ಲೈಫ್ಸ್. Teachers are the light of our lives. ಅದಾದ ನಂತರ ಆರನೇ ಕನ್ಯಾ ಪಾಯಿಂಟ್ ನೋಡಿ ಕನ್ನಡದಲ್ಲಿ ಅವರು ನಮಗೆ ಜ್ಞಾನ, ಅವರು ನಮಗೆ ಜ್ಞಾನ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ. ಮೌಲ್ಯಗಳನ್ನು ಕಲಿಸುತ್ತಾರೆ. ಓಕೆ, ಇದನ್ನ ನಾವು ಇಂಗ್ಲಿಷ್ ಹೆಂಗೆ ಹೇಳೋದು ಅಂತಂದ್ರೆ ದೇ ಟೀಚ್ ಅಸ್ ನಾಲೆಡ್ಜ್ ಅಂಡ್ ವ್ಯಾಲ್ಯೂಸ್. ಜ್ಞಾನ ಮತ್ತು ಮೌಲ್ಯಗಳು ಅಂತ ಅಂದಾಗ ಇಲ್ಲಿ ಜ್ಞಾನ ಅಂದ್ರೆ ನಾಲೆಡ್ಜ್, ಮೌಲ್ಯಗಳು ಅಂದ್ರೆ ವ್ಯಾಲ್ಯೂಸ್ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ ಮಕ್ಕಳೇ? ಏಳನೇ ಒಂದು ಪಾಯಿಂಟ್ ನೋಡಿ ಕನ್ನಡದಲ್ಲಿ ಗುರುಗಳಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ. ಗುರುಗಳಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ. ಅದೇ ಇಂಗ್ಲಿಷ್ ನಲ್ಲಿ ಹೇಳಿದರೆ
ಸಕ್ಸಸ್ ಈಸ್ ನಾಟ್ ಪಾಸಿಬಲ್, ಸಾಧ್ಯವಿಲ್ಲ, ನಾಟ್ ಪಾಸಿಬಲ್ ಅಂತಕ್ಕಂಥದ್ದು. ಓಕೆನಾ, ನಾಟ್ ಪಾಸಿಬಲ್ ವಿತೌಟ್ ಟೀಚರ್ಸ್, ವಿತೌಟ್ ಟೀಚರ್ಸ್. ಸಕ್ಸಸ್ ಇಸ್ ನಾಟ್ ಪಾಸಿಬಲ್ ವಿತೌಟ್ ಟೀಚರ್ಸ್. ಇನ್ನೇ ಒಂದು ಪಾಯಿಂಟ್ ನೋಡಿ, ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನದ ಅಂಗವಾಗಿ ಈ ದಿನ ಆಚರಿಸುತ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನದ ಅಂಗವಾಗಿ ಈ ದಿನ ಆಚರಿಸುತ್ತಾರೆ ಅಂತ ಹೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ನೋಡಿ, ದಿಸ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ part of Radhakrishnan, Dr. Radhakrishnan's birthday. Once again, this day is celebrated as part of Dr. Radhakrishnan's birthday. Okay, right. 9ನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ಗುರುಗಳಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯ. ಗುರುಗಳಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯ. ಅದನ್ನು ಇಂಗ್ಲಿಷ್ ನಲ್ಲಿ ಹೇಳಿದರೆ ಇಟ್ ಈಸ್ ಅವರ್ ಡ್ಯೂಟಿ ಟು ರೆಸ್ಪೆಕ್ಟ್ ಟೀಚರ್ಸ್. Once again, it is our duty, ಓಕೆನಾ, ಅವರ್ ಡ್ಯೂಟಿ ನಮ್ಮ ಕರ್ತವ್ಯ ಅಂತಕ್ಕಂಥದ್ದು, ಟು ರೆಸ್ಪೆಕ್ಟ್ ಟೀಚರ್ಸ್. 10ನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ಗುರುಗಳಿಗೆ ಧನ್ಯವಾದ ಹೇಳಿ ಈ ದಿನವನ್ನು ಸಂಭ್ರಮಿಸೋಣ. ಜೈ ಗುರುದೇವ. ಗುರುಗಳಿಗೆ ಧನ್ಯವಾದ ಹೇಳಿ ಈ ದಿನವನ್ನು ಸಂಭ್ರಮಿಸೋಣ. ಜೈ ಗುರುದೇವ ಕೊನೆಗೆ ಹೇಳ್ತಕ್ಕಂಥದ್ದು. ಇದನ್ನ ಇಂಗ್ಲಿಷ್ ನಲ್ಲಿ ನೋಡಿದ್ರೆ, ಲೆಟ್ಸ್ ಥ್ಯಾಂಕ್ ಅವರ್ ಟೀಚರ್ಸ್ ಅಂಡ್ celebrate this day. Let's thank our teachers and celebrate this day. Jai Gurudeva. Jai Gurudeva. Okay, right. If you like the video, like, share and subscribe for more videos. Thank you for watching. ಈ ಒಂದು ವಿಡಿಯೋದ ಮಾಹಿತಿ ಇಷ್ಟವಾದರೆ ಒಂದು ಲೈಕ್, ಇನ್ನೊಬ್ರು ಶೇರ್ ಮಾಡಿ, ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.